ವಿದ್ಯಾರ್ಥಿಗಳೇ, ಎಲ್ಲರಿಗೂ ಏಕಲವ್ಯ ಲರ್ನಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಕನ್ನಡ ನಾಡು ಪದ್ಯವನ್ನು ನೋಡೋಣ. ಇದು 3ನೇ ತರಗತಿಯ ಉರ್ದು ಮಾಧ್ಯಮದ ಕನ್ನಡ ಭಾಷೆಯ ಮೊದಲನೆಯ ಸೇತುಬಂಧ ಪಾಠ. ಕನ್ನಡ ನಾಡು. ನೋಡಿದು ನಮ್ಮಯ ಕನ್ನಡ ನಾಡು, ಅಂದದ ಚಂದದ ಗಂಧದ ಗೂಡು. ಒಲವು ಬಲವು ಉಕ್ಕುವ ನಾಡು, ಗೆಲುವು ನಲಿವು ಚಿಮ್ಮುವ ನಾಡು. ಥಳಥಳ ಹೊಳೆಯುವ ಗಣಿಗಳ ನಾಡು, ಜುಳು ಜುಳು ಹರಿಯುವ ತೊರೆಗಳ ನಾಡು, ಮುಗಿಲನ್ನು ಮುಟ್ಟುವ ಗಿರಿಗಳ ನಾಡು. ಹಚ್ಚನೆ ಹಸುರಿನ ಬನಗಳ ಬೀಡು, ತ್ಯಾಗದ ಭೋಗದ ವೀರರ ನಾಡು, ರಸಿಕರ ಕೃಷಿಕರ ಶ್ರಮಿಕರ ನಾಡು. ತೆಂಗಿನ ಕಂಗಿನ ರಂಗಿನ ನಾಡು, ಸುಂದರ ಹವೆಯ ಬಂಧುರ ಬೀಡು. ಹೂವಿನ ಜೇನಿನ ಹೊನ್ನಿನ ನಾಡು, ಕವಿಗಳ ಋಷಿಗಳ ಸಂತರ ನಾಡು. ವಿಧ ವಿಧ ಧರ್ಮದ ದೇವರ ಬೀಡು, ಬೆಚ್ಚನೆ ಬದುಕಿನ ತೌರಿದು ನೋಡು. ಬೇಲೂರು ಬೆಳ್ಗೊಳ ಹಂಪೆಯ ಶಿಲ್ಪದ, ಕಾವೇರಿ ತುಂಗೆಯ ಭದ್ರೆಯ ತಲ್ಪದ, ಶಾಂತಿಯ ಸಮತೆಯ ಮಮತೆಯ ನಾಡು, ದೇವರು ರಚಿಸಿದ ಸುಂದರ ನಾಡು. ಈ ರೀತಿಯಾಗಿ ಇದನ್ನು ಪೂರ್ತಿಯಾಗಿ ಒಂದು ಬಾರಿ ಓದಿದ್ವಿ. ಈಗ ಈ ಒಂದು ಪದ್ಯದ ಅರ್ಥವನ್ನು ತಿಳಿಯೋಣ. ಕನ್ನಡ ನಾಡು ಅಂದರೆ ನಮ್ಮ ಕರ್ನಾಟಕ. ಈ ಕರ್ನಾಟಕದ ಒಂದು ಸೌಂದರ್ಯದ ಬಗ್ಗೆ ತಿಳಿಸುವಂತಹ ಒಂದು ಪದ್ಯವಾಗಿದೆ. ನೋಡಿದು ನಮ್ಮಯ ಕನ್ನಡ ನಾಡು, ಅಂದದ ಚಂದದ ಗಂಧದ ಗೂಡು. ನೋಡು, ಇದು ನಮ್ಮಯ ಕನ್ನಡ ನಾಡು, ಎಷ್ಟು ಅಂದವಾಗೈತಿ, ಚಂದವಾಗೈತಿ, ಗಂಧದಿಂದ ಕೂಡಿರ್ತಕ್ಕಂತಹ ನಾಡು, ಗಂಧದ ಮರಗಳನ್ನು ಹೊಂದಿರುವಂತಹ ನಾಡು. ಇದನ್ನು ನೋಡಿದಾಗ ನಮಗೆ ಒಲವು ಅಂದ್ರೆ ಪ್ರೀತಿ ಹೆಚ್ಚಾಕೈತಿ, ಶಕ್ತಿ ಹೆಚ್ಚಾಕತಿ, ಗೆಲುವು ನಲಿವು ಚಿಮ್ಮುವ ನಾಡು. ಈ ಒಂದು ಕರ್ನಾಟಕವನ್ನು ನಾವು ನೋಡಿದಾಗ ಅದರಲ್ಲಿ ಮೇಲಿರ್ತಕ್ಕಂತಹ ಪ್ರೀತಿ ಮತ್ತು ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಉಕ್ಕಿ ಅರಿತದ. ಇದರಿಂದ ನಾವು ಗೆಲ್ಬೋದು, ನಲಿಬಹುದು, ಅಂದ್ರೆ ಸಂತೋಷವನ್ನ ಪಡ್ಬೋದು, ಸಂತೋಷದ ಚಿಲುಮೆ ಚಿಮ್ಮುತ್ತದೆ ಅಂತ ಹೇಳಿ ಕವಿ ಇಲ್ಲೇ ಹೇಳ್ತಾ ಇದ್ದಾನೆ. ಥಳಥಳ ಹೊಳೆಯುವ ಗಣಿಗಳ ನಾಡು, ಜುಳು ಜುಳು ಹರಿಯುವ ತೊರೆಗಳ ನಾಡು. ನೋಡ್ರಿ, ಥಳಥಳ ಹೊಳಪನ್ನ ಹೊಂದಿರತಕ್ಕಂಥ ಗಣಿಗಳು ಅಂದ್ರೆ ಕಬ್ಬಿಣ, ಚಿನ್ನ ಸಿಗುವಂತಹ ಗಣಿಯನ್ನ ಹೊಂದಿರತಕ್ಕಂತಹ ನಾಡು. ಜುಳು ಜುಳು ಹರಿಯುವ ತೊರೆಗಳ ನಾಡು ಅಂದ್ರೆ ಅನೇಕ ನದಿಗಳನ್ನು ಹೊಂದಿರತಕ್ಕಂತಹ ನಾಡು. ಮುಗಿಲನ್ನು ಮುಟ್ಟುವ ಗಿರಿಗಳ ನಾಡು ಅಂದ್ರೆ ಅತ್ಯಂತ ದೊಡ್ಡ ದೊಡ್ಡ ಶಿಖರಗಳನ್ನ ಹೊಂದಿರತಕ್ಕಂತಹ ನಾಡು ನಮ್ಮ ಈ ಕನ್ನಡ ನಾಡಾಗಿದೆ. ಹಚ್ಚನೆ ಹಸುರಿನ ಬನಗಳ ಬೀಡು. ನೋಡ್ರಿ, ಅನೇಕ ನದಿಗಳನ್ನ ಹೊಂದೈತಿ, ಬೆಟ್ಟ ಗುಡ್ಡಗಳನ್ನ ಹೊಂದೈತಿ. ಅದಷ್ಟ ಅಲ್ದನ ಅನೇಕ ಹೊಲಗಳನ್ನ ಅಂತಂದ್ರೆ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂತಹ ಬನಗಳನ್ನ, ತೋಟಗಳನ್ನ ಹೊಂದಿರತಕ್ಕಂತಹ ನಾಡು ನಮ್ಮ ಕರ್ನಾಟಕ ನಾಡು. ಅಷ್ಟೇ ಅಲ್ಲದೆ ತ್ಯಾಗದ ಭೋಗದ ವೀರರ ನಾಡು, ರಸಿಕರ ಕೃಷಿಕರ ಶ್ರಮಿಕರ ನಾಡು, ತೆಂಗಿನ ಕಂಗಿನ ರಂಗಿನ ನಾಡು, ಸುಂದರ ಹವೆಯ ಬಂಧುರ ಬೀಡು. ನೋಡ್ರಿ, ಇಲ್ಲಿ ಅನೇಕ ತ್ಯಾಗ ಬಲಿದಾನಗಳನ್ನ ಮಾಡಿದಂತಹ ವೀರರನ್ನ ಹೊಂದಿರತಕ್ಕಂತಹ ನಾಡು. ರಸಿಕರು ಅಂತಂದ್ರ ಕೃಷಿಕರು ಅಂತಂದ್ರ ವ್ಯವಸಾಯಿಗರನ್ನ ಹೊಂದಿರತಕ್ಕಂತಹ ನಾಡು. ಶ್ರಮಿಕರನ್ನ ಅಂದ್ರ ಶ್ರಮ ವಹಿಸಿ ಕೆಲಸ ಮಾಡುವವರನ್ನ ಹೊಂದಿರತಕ್ಕಂಥ ನಾಡು. ರಸಿಕರು ಅಂತಂದ್ರೆ ಕವಿಗಳನ್ನ ಹೊಂದಿರತಕ್ಕಂತಹ ನಾಡು. ತೆಂಗಿನ ಕಂಗಿನ ರಂಗಿನ ನಾಡು ಅಂದ್ರೆ ತೆಂಗು ಅಡಿಕೆಯ ತೋಟಗಳನ್ನ ಹೊಂದಿರತಕ್ಕಂತಹ ನಾಡು. ಇದರಿಂದ ಸುಂದರವಾದ ಹವೆಯನ್ನ ಅಂದ್ರೆ ವಾತಾವರಣವನ್ನ ಹೊಂದಿರತಕ್ಕಂತಹ ನಮ್ಮ ಸ್ವರ್ಗದಂತಿರುವ ನಾಡು ನಮ್ಮ ಕರ್ನಾಟಕ ನಾಡು ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಹೂವಿನ ಜೇನಿನ ಹೊನ್ನಿನ ನಾಡು, ಕವಿಗಳ ಋಷಿಗಳ ಸಂತರ ನಾಡು, ವಿಧ ವಿಧ ಧರ್ಮದ ದೇವರ ಬೀಡು, ಬೆಚ್ಚನೆ ಬದುಕಿನ ತವರುದು
ನೋಡು. ನೋಡ್ರಿ, ಹೂವಿನ ಜೇನಿನ ಅತ್ಯಂತ ಸುಂದರವಾಗಿರ್ತಕ್ಕಂಥ ಹೂಗಳನ್ನು ಹೊಂದಿರತಕ್ಕಂಥ, ಜೇನನ್ನು ಹೊಂದಿರತಕ್ಕಂತಹ, ಬಂಗಾರವನ್ನು ಹೊಂದಿರತಕ್ಕಂತಹ ನಾಡು. ಅನೇಕ ಮಹಾನ್ ಕವಿಗಳನ್ನು ಮತ್ತು ಸಂತರನ್ನ, ಋಷಿ ಸಾಧು ಸಂತರನ್ನ ಹೊಂದಿರತಕ್ಕಂತಹ ನಾಡು. ಅಷ್ಟೇ ಅಲ್ಲದೆ ವಿವಿಧ ಧರ್ಮಗಳನ್ನ ಹೊಂದಿರತಕ್ಕಂತಹ ನಾಡು. ಅಂದ್ರ ಮುಸ್ಲಿಂ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಸಿಖ್ಖರಾಗಿರ್ಬೋದು, ಬೌದ್ಧರು, ಜೈನರು, ಈ ರೀತಿ ಅನೇಕ ಧರ್ಮಗಳನ್ನ ಹೊಂದಿರತಕ್ಕಂತಹ ನಾಡು ನಮ್ಮ ಕರ್ನಾಟಕ ನಾಡು. ಈ ಕರ್ನಾಟಕ ನಾಡಲ್ಲಿ ಬದುಕಿದ್ರೆ ಒಬ್ಬ ಹೆಣ್ಣು ತವರು ಮನೆಯಲ್ಲಿ ಬೆಚ್ಚಗೆ ಯಾವ ರೀತಿ ವಾಸ ಮಾಡ್ತಾಳ, ಆ ರೀತಿಯ ಒಂದು ಅನುಭವವನ್ನು ಕೊಡುವಂತಹ ನಾಡು, ನಮ್ಮ ಹೆಮ್ಮೆಯ ನಾಡು ಈ ಕರ್ನಾಡು. ಬೇಲೂರು ಬೆಳ್ಗೊಳ ಹಂಪೆಯ ಶಿಲ್ಪದ, ಕಾವೇರಿ ತುಂಗೆಯ ಭದ್ರೆಯ ತಲ್ಪದ, ಶಾಂತಿಯ ಸಮತೆಯ ಮಮತೆಯ ನಾಡು, ದೇವರು ರಚಿಸಿದ ಸುಂದರ ನಾಡು. ನೋಡ್ರಿ, ಬೇಲೂರು ಬೆಳಗೊಳ ಮತ್ತು ಹಂಪೆ, ಅಲ್ಲಿರ್ತಕ್ಕಂಥ ಶಿಲ್ಪಗಳನ್ನ ನೋಡಿದಾಗ ಶಿಲ್ಪಿಯ ಸುಂದರ ಕೆತ್ತನೆಯು ನಮಗೆ ಆಶ್ಚರ್ಯವನ್ನ ಪಡಬೇಕು. ಆ ಶಿಲ್ಪಗಳನ್ನು ನೋಡಲಿಕ್ಕೆ ತುಂಬ ಮನಸ್ಸಿಗೆ ಸುಂದರ ಒಂದು ಫೀಲ್ ಆಗ್ತತಿ, ಸಂತೋಷದ ಒಂದು ಅನುಭವ ಆಗ್ತತಿ. ಅಂತಹ ಶಿಲ್ಪವನ್ನು ಕೆತ್ತಿದಂತಹ ನಾಡು ನಮ್ಮ ಕರುನಾಡು. ಕಾವೇರಿ ತುಂಗೆಯ ಭದ್ರೆಯ ಅಂದ್ರೆ ಕಾವೇರಿ ನದಿ, ತುಂಗಭದ್ರಾ ನದಿಯ ತಪ್ಪಲಿನಲ್ಲಿ ಶಾಂತಿಯಿಂದ ಮಮತೆಯಿಂದ ಬದುಕುತ್ತಿದ್ದೇವೆ ನಾವು. ಇಂತಹ ಬದುಕನ್ನ ನಮಗೆ ದೇವರು ಈ ಸುಂದರ ನಾಡನ್ನ ರಚಿಸುವುದರ ಮೂಲಕ ನೀಡಿದ್ದಾನೆ ಅಂಥೇಳಿ ಕವಿ ಇಲ್ಲಿ ತನ್ನ ಆಶಯವನ್ನ ಕವಿತೆಯ ಮೂಲಕ ವ್ಯಕ್ತಪಡಿಸಿದ್ದಾನೆ. ವಿದ್ಯಾರ್ಥಿಗಳೇ, ನಮ್ಮ ಈ ಪಾಠ ಬೋಧನೆ ನಿಮಗೆ ಇಷ್ಟವಾದಲ್ಲಿ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಒಂದು ಲೈಕ್ ಮಾಡ್ರಿ. ನಿಮಗಿರುವಂತಹ ಕೆಲವು ಪ್ರಶ್ನೆಗಳನ್ನು ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.